$25 ಬಿಲಿಯನ್. ಇದು ಇಂಡಿಯನ್ ರಿಯಲ್ ಮನಿ ಗೇಮಿಂಗ್ ಇಂಡಸ್ಟ್ರಿ ಇದೆ ಅಲ್ವಾ, ಇದರ ಸೈಜ್ ಅಂತ ಹೇಳ್ಬೋದು. ಆದರೆ 20th ಆಗಸ್ಟ್ 2025 ಲೋಕಸಭಾದಲ್ಲಿ ಒಂದು ರೆಗ್ಯುಲೇಷನ್ ಅನ್ನ ಪಾಸ್ ಮಾಡ್ಕೊಂಡ್ರು. ಇದರಿಂದ ಈ ಇಡೀ ಇಂಡಸ್ಟ್ರಿ ಮೇಲೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ನ ನೀವು ನೋಡಿದಾಗ ಭಾರತದಲ್ಲಿ ಒಂದು ರಿಯಲ್ ಮನಿ ಗೇಮಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಅದನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ, ನಿಜವಾದ ಹಣ ಯೂಸ್ ಮಾಡೋ ಯಾವುದೇ ರೀತಿಯಲ್ಲಾದಂತಹ ಒಂದು ಗೇಮ್ ಈಗ ಭಾರತದಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೆಗ್ಯುಲೇಷನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ. ಈ ಒಂದು ಬಿಲ್ ರಿಲೀಸ್ ಮಾಡೋದ್ರ ಹಿಂದೆ ಗವರ್ಮೆಂಟ್ ನ ಒಂದು ರೀಸನ್ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಭಾರತದ ಒಂದು ರಿಯಲ್ ಮನಿ ಗೇಮಿಂಗ್ ಇಂಡಸ್ಟ್ರಿ ಇದೆ ಗೊತ್ತಾ, ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಇನ್ನು ವಿಡಿಯೋ ಕೊನೆಯಲ್ಲಿ ಇದರ ಒಂದು ಸ್ಟಾಕ್ ಮಾರ್ಕೆಟ್ ಮತ್ತೆ ರಿಯಲ್ ಮನಿ ಗೇಮಿಂಗ್ ಇದೆ ಗೊತ್ತಾ, ಈ ಒಂದು ಇಂಡಸ್ಟ್ರಿಯ ಬಿಲ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಕೂಡ ನೋಡ್ಕೊಂಬರೋಣ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಮೊದಲಿಗೆ ಈ ರೆಗ್ಯುಲೇಷನ್ ಅನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ. 20th ಆಗಸ್ಟ್ 2025 IT ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಹೇಳೋ ಪ್ರಕಾರ ಲೋಕಸಭಾದಲ್ಲಿ ಅಂದ್ರೆ ಪ್ರಮೋಷನ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಬಿಲ್ ಇಂಟ್ರೊಡ್ಯೂಸ್ ಆದ 7 ನಿಮಿಷದಲ್ಲಿ ಬಿಲ್ ಪಾಸ್ ಆಯ್ತು. ಈ ಬಿಲ್ ಇದೆ ಅಲ್ವಾ, ಇದನ್ನ ಆನ್ಲೈನ್ ಮನಿ ಗೇಮ್ಸ್ ನ ಡೆಫಿನೇಷನ್ ಏನಿರುತ್ತೆ ಅದನ್ನ ಸೆಟ್ ಮಾಡುತ್ತೆ. ಯೂಸರ್ಸ್ ಫೀ ಪೇ ಮಾಡೋ ಅಥವಾ ಹಣ ಡೆಪಾಸಿಟ್ ಮಾಡೋ, ಹಾಗೆಯೇ ಈ ಗೇಮ್ ನಿಂದ ಯಾವುದೇ ಈ ಒಂದು ಮಾನಿಟರಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡುವ ಯಾವುದೇ ಒಂದು ಇಂಟರ್ನೆಟ್ ಬೇಸ್ಡ್ ಗೇಮ್ ಅನ್ನ ಆನ್ಲೈನ್ ಮನಿ ಗೇಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಗೇಮ್ಸ್ ಗಳಲ್ಲಿ ನೀವು ನೋಡಿದಾಗ ಸ್ಕಿಲ್, ಚಾನ್ಸ್ ಅಥವಾ ಎರಡರ ಇನ್ವಾಲ್ವ್ಮೆಂಟ್ ಮ್ಯಾಟ್ರೇ ಆಗೋದಿಲ್ಲ. ಅಂದ್ರೆ ಯೂಸರ್ಸ್ ಈಗ ನಿಮ್ ತರ ಯಾರಿರ್ತಾರೆ, ಅವ್ರೇನಾದ್ರೂ ಹಣನ ಡೆಪಾಸಿಟ್ ಮಾಡಿದ್ರೆ ಅವುಗಳಲ್ಲಿ ಆನ್ಲೈನ್ ಮನಿ ಗೇಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ರೆಗ್ಯುಲೇಷನ್ಸ್ ಇಂದಾಗಿ ಒಂದು ಡ್ರೀಮ್ 11 ಗೇಮ್ಸ್ 24/7 ಮೊಬೈಲ್ ಪ್ರೀಮಿಯರ್ ಲೀಗ್ ಹಾಗೆ ವಿನ್ಸೋ ಇನ್ನೊಂದು ಝೂಪಿನಂತಹ ಗೇಮ್ಸ್ ಮೇಲೆ ಖಂಡಿತವಾಗ್ಲೂ ಕೂಡ ಬ್ಯಾನ್ ಬಿದ್ದಿದೆ. ಯಾವುದೇ ಪ್ಲಾಟ್ಫಾರ್ಮ್ಸ್ ಇಂತಹ ಒಂದು ಗೇಮ್ಸ್ ನ ಆಪರೇಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ, ಅವ್ರಿಗೆ ಸರಿ ಸುಮಾರು 3 ವರ್ಷ 3 years ಆಫ್ ಇಂಪ್ರಿಸನ್ಮೆಂಟ್ ಅಂಡ್ 1 crore rupees ಫೈನ್ ಕಟ್ಟಬೇಕಾಗತ್ತೆ. ಅಡ್ವರ್ಟೈಸರ್ಸ್ ಮತ್ತೆ ಪ್ರಮೋಟರ್ಸ್ ನ ನೀವು ನೋಡಿದಾಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಗಳು ಕೂಡ ಇಂತಹ ಒಂದು ಗೇಮ್ಸ್ ಅಡ್ವರ್ಟೈಸ್ ಅಥವಾ ಪ್ರಮೋಟ್ ಮಾಡೋದಕ್ಕಾಗಿ 2 years ಅಂದ್ರೆ 2 ವರ್ಷಗಳ ಕಾಲ ಜೈಲನ್ನ ಸೇರ್ಕೊಳ್ಬೇಕಾಗತ್ತೆ. ಜೊತೆಗೆ 50 ಲಕ್ಷ ರೂಪೀಸ್ನು ಕೂಡ ಫೈನ್ ಏನಿದೆ ಅದನ್ನ ಫೇಸ್ ಮಾಡಬಹುದು. ಇಂಟ್ರೆಸ್ಟಿಂಗ್ಲಿ ಈ ಬ್ಯಾನ್ ಅನ್ನ ನೀವು ನೋಡಿದಾಗ ಈ ಸ್ಪೋರ್ಟ್ಸ್ ಮೇಲೆ ಅಪ್ಲೈ ಆಗೋದಿಲ್ಲ. ನೋಡಿ, ಇಂಡಿಯನ್ ಗವರ್ಮೆಂಟ್ ಗೇಮ್ಸ್ ಗಳಿಗೋಸ್ಕರನೇ ಟ್ರೈನಿಂಗ್ ಅಕಾಡೆಮೀಸ್ ಅನ್ನ ಸ್ಥಾಪಿಸಬೇಕು ಅಂತ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಕೊಡೋದಕ್ಕೇನೆ ಅಂದ್ರೆ 2027 ಈ ಸ್ಪೋರ್ಟ್ಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಏನ್ ಮಾಡ್ತು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೆಲ್ಪ್ ಕೂಡ ಮಾಡೋದಕ್ಕೆ ಬಯಸ್ತು. ಇನ್ನು 22 ಆಗಸ್ಟ್ 2025 ನೀವು ನೋಡಿದಾಗ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರ ಸೈನ್ ಇಂದ ಈ ಒಂದು ಬಿಲ್ ಏನಾಯ್ತು, ಆಕ್ಟ್ ಕೂಡ ಆಯ್ತು. ಆದ್ರೆ ಗವರ್ಮೆಂಟ್ ಇದ್ದಕ್ಕಿದ್ದ ಹಾಗೆ ಈ ಒಂದು ಲಾ ಯಾಕೆ ಪಾಸ್ ಮಾಡ್ತು ಮತ್ತೆ ಆನ್ಲೈನ್ ಮನಿ ಗೇಮಿಂಗ್ ಅನ್ನ ಯಾಕೆ ಬ್ಯಾನ್ ಮಾಡ್ತು, ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ನಾವು ಇಂಡಿಯನ್ ರಿಯಲ್ ಮನಿ ಗೇಮಿಂಗ್ ಇಂಡಸ್ಟ್ರಿಯ ರೆಗ್ಯುಲೇಷನ್ಸ್ ಹಿಸ್ಟ್ರಿನ ಅರ್ಥ ಮಾಡ್ಕೊಳ್ಬೇಕು. 1867 ನೀವು ನೋಡಿದಾಗ ಭಾರತದಲ್ಲಿ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ ಇಂಟ್ರೊಡ್ಯೂಸ್ ಆಗಿತ್ತು. ಈ ಆಕ್ಟ್ ಅಡಿಯಲ್ಲಿ ಚಾನ್ಸ್ ಮತ್ತೆ ಸ್ಕಿಲ್ ಬೇಸ್ಡ್ ಗೇಮ್ಸ್ ನಡುವೆ ಡಿಫ್ರೆನ್ಶಿಯೇಟ್ ಇತ್ತು ಅಂತ ಹೇಳ್ಬೋದಾಗಿತ್ತು. ಈ ಡಿಫ್ರೆನ್ಸ್ ನ ನೀವು ನೋಡಿದಾಗ ಇದರಿಂದ ರಿಯಲ್ ಮನಿ ಗೇಮಿಂಗ್ ಇಂಡಸ್ಟ್ರಿ ಏನಿದೆ ಅಲ್ವಾ, ಇದು ತನ್ನನ್ನ ಸ್ಕಿಲ್ ಬೇಸ್ಡ್ ಗೇಮ್ಸ್ ಕ್ಯಾಟಗರಿಯಲ್ಲಿ ಸೇರಿಸ್ಕೊಳ್ತು ಕೂಡ. ಇನ್ನು ಹಲವಾರು ಕಡೆ ನೀವು ನೋಡಿದಾಗ ಕೋರ್ಟ್ ರೂಲಿಂಗ್ಸ್ ಕೂಡ ಈ ಐಡಿಯಾವನ್ನ ಸಪೋರ್ಟ್ ಮಾಡ್ತು. ಫಾರ್ ಎಕ್ಸಾಂಪಲ್ 1968 ಆಂಧ್ರ ಪ್ರದೇಶ್ ವರ್ಸಸ್ ಕೆ ಸತ್ಯನಾರಾಯಣ ಕೇಸ್ ಅಂತ ಹೇಳ್ಬೋದು. ಅಂದ್ರೆ ರಮ್ಮಿ ಕೂಡ ಈ ಒಂದು ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ರೂಲ್ ಮಾಡಿದ್ರು. ಇನ್ನು 1996 ನೀವು ನೋಡಿದಾಗ KR ಈ ಒಂದು ಲಕ್ಷ್ಮಣ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಆಯ್ತು. ಈ ಆಕ್ಟ್ ನ ನಾವು ನೋಡಿದಾಗ ಏನ್ ಗೊತ್ತಾಗುತ್ತೆ, ಕವರೇಜ್ ನಲ್ಲಿ ಹಾರ್ಸ್ ರೇಸಿಂಗ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ರು. ಬೇರೆ ಈ ಒಂದು ಹೈ ಕೋರ್ಟ್ಸ್ ನ ಅಂದ್ರೆ ಇದ್ರ ಕೂಡ ಡಿಸಿಷನ್ಸ್ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆದ್ರೆ 2017 ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನೋಡಿ. ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ್ ಈಗ ರಿಯಲ್ ಮನಿ ಗೇಮಿಂಗ್ ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಈ ಬ್ಯಾನ್ ಅನ್ನ ನೀವು ನೋಡಿದಾಗ ಹೈ ಕೋರ್ಟ್ಸ್ ಅಂದ್ರೆ ರೈಟ್ಸ್ ಟು ಟ್ರೇಡ್ ನ ವೈಲೇಷನ್ಸ್ ಏನಿರುತ್ತೆ ಅದನ್ನ ಈ ರೀತಿ ಟ್ರೇಡ್ ಮಾಡಿದ್ರು. ಮತ್ತೆ ಈ ಬ್ಯಾನ್ ಅಷ್ಟು ಸಕ್ಸಸ್ಫುಲ್ ಆಗ್ಲೇ ಇಲ್ಲ. ಇನ್ನು 2023 ಸರ್ಕಾರ ಏನ್ ಮಾಡ್ತು, ಕೆಲವು ಬದಲಾವಣೆಗಳನ್ನ ತಗೊಬಂದ್ಕೊಡ್ತು. IT ರೂಲ್ಸ್ ನಲ್ಲಿ ಅಮೆಂಡ್ಮೆಂಟ್ಸ್ ಏನಿರುತ್ತೆ ಅದನ್ನ ಮಾಡ್ತಾ ಇದೀವಿ ಅಂತ. ಇದರಿಂದ ಕೆಲವು ಈ ಒಂದು ಸೆಲ್ಫ್ ರೆಗ್ಯುಲೇಟರಿ ಬಾಡೀಸ್ ಈ ಒಂದು ಪರ್ಮಿಸಿಬಲ್
ರೆಸ್ಪಾನ್ಸಿಬಲ್ ಗೇಮ್ಸ್ಗೆ ಅಲೋ ಮಾಡ್ಬೋದಾಗಿತ್ತು ಕೂಡ. ಆದ್ರೆ ಈ ರೂಲ್ಸ್ ಅನ್ನ ನಾವು ನೋಡಿದಾಗ ಅದರ ಒಂದು ಇಂಪ್ಲಿಮೆಂಟೇಷನ್ಸ್ ಏನಿರುತ್ತೆ ಅದನ್ನು ಕೂಡ ಒಂದ್ ಕಡೆ ಸಕ್ಸಸ್ಫುಲ್ ಆಗ್ಲೇ ಇಲ್ಲ. ಅತಿ ದೊಡ್ಡ ಡಿಸಿಷನ್ ಅಂತಂದ್ರೆ ಅಕ್ಟೋಬರ್ 2023 ತೆಗೆದುಕೊಳ್ಳಾಯಿತು ಅಂತ ಹೇಳ್ಬೋದು. ಅಂದ್ರೆ ಸರ್ಕಾರ ಈ ಒಂದು ಗೇಮಿಂಗ್ ಡೆಪಾಸಿಟ್ಸ್ ನ ಫುಲ್ ಫೇಸ್ ವ್ಯಾಲ್ಯೂ ಮೇಲೆ 28% GST ನ ಹಾಕ್ತು. ಟೊಬ್ಯಾಕೋ ಮತ್ತೆ ಆಲ್ಕೋಹಾಲ್ ಮೇಲೂ ಕೂಡ ಸೇಮ್ ರೇಟ್ಸ್ ಹಾಕಲಾಗ್ತಿತ್ತು. ಅಂದ್ರೆ ಬೇಸಿಕ್ಲಿ ನಾವು ನೋಡಿದಾಗ ಸರ್ಕಾರ ಯಾವ ಗೇಮ್ಸ್ ಅನ್ನ ಡೈರೆಕ್ಟ್ ಆಗಿ ಬ್ಯಾನ್ ಮಾಡುತ್ತೋ, ಸಾಧ್ಯವಿರ್ಲಿಲ್ವೋ ಅದನ್ನ ದುಬಾರಿ ಮಾಡಿ ಅಂತ ತೋರಿಸ್ತಿತ್ತು. ಅಂದ್ರೆ ಇದನ್ನ ನಾವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅನ್ಅಟ್ರಾಕ್ಟಿವ್ ಆಗ್ತಿದೆ ಅಂತ ಅನ್ಸ್ಲಿಲ್ವಾ? ಅಂದ್ರೆ ಸರ್ಕಾರನೇ ಇಂಡೈರೆಕ್ಟ್ ಆಗಿ ಇದಕ್ಕೆ ಸಪೋರ್ಟ್ ಮಾಡ್ತಿತ್ತು. ಇದಕ್ಕೋಸ್ಕರನೇ ಗವರ್ಮೆಂಟ್ ಈ ಗೇಮ್ಸ್ ಅನ್ನ ಟೊಬ್ಯಾಕೋ ಮತ್ತೆ ಆಲ್ಕೋಹಾಲ್ ನಂತಹ ಸಿನ್ ಗೂಡ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ಜೊತೆ ಕ್ಲಬ್ ಮಾಡ್ಕೊಳ್ತು. ಮತ್ತೆ ಸರ್ಕಾರ ಹತ್ರ ಈ ಗೇಮ್ಸ್ ಅನ್ನ ಹಾಗೆ ಕನ್ಸಿಡರ್ ಮಾಡೋದಕ್ಕೆ ಕಾರಣ ಇತ್ತು ಬಿಡಿ. ಅಂದ್ರೆ IT ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಈ ಲಾ ಹಿಂದಿನ ರ್ಯಾಷನಲ್ ವಿವರಣೆ ಕೊಟ್ರು. ಅಂದ್ರೆ ಅವ್ರು ಹೇಳೋ ಪ್ರಕಾರ ನಂಬರ್ಸ್ ಪ್ರೆಸೆಂಟ್ ಮಾಡಿದ್ರು ಕೂಡ ಕಳೆದ 2.5 ವರ್ಷದಲ್ಲಿ ಕರ್ನಾಟಕದಲ್ಲಿ ನಾವು ನೋಡಿದಾಗ 32 ಈ ಒಂದು ಗೇಮಿಂಗ್ ರಿಲೇಟೆಡ್ ಸೂಸೈಡ್ಸ್ ಆಗಿದೆ. ನಿಮಾನ್ಸ್ ಮತ್ತೆ ಈ ಒಂದು ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಇಂದ ನಾವು ನೋಡಿದಾಗ ಈ ಒಂದು ರಿಯಲ್ ಮನಿ ಗೇಮಿಂಗ್ ಅಡಿಕ್ಷನ್ಸ್ ಇಂದ ಡೀಲ್ ಮಾಡೋರ ಜನ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇನ್ನು IPL ಸೀಸನ್ ನಲ್ಲಿ ಈ ಒಂದು ರಿಯಲ್ ಮನಿ ಗೇಮ್ಸ್ ಆಡೋ ಪ್ಲೇಯರ್ಸ್ ನ ನಂಬರ್ಸ್ ನೀವು ನೋಡಿದಾಗ ಅಂದ್ರೆ 14 ಕೋಟಿಯಿಂದ 37 ಕೋಟಿಗೆ ಜಾಸ್ತಿ ಆಗೋಗಿದೆ. ಈ ಪೀರಿಯಡ್ ಅಲ್ಲಿ ಇಷ್ಟೊಂದು ಪ್ಲೇಯರ್ಸ್ ಇರೋದ್ರಿಂದಾನೇ ಬ್ಯಾಂಕ್ಸ್ ನ IT ಸಿಸ್ಟಮ್ ಮೇಲೂ ಕೂಡ ಸ್ಟ್ರೈನ್ ಅಂದ್ರೆ ಜಾಸ್ತಿ ಪ್ರೆಷರ್ ಆಗ್ತಾ ಇದೆ. ಗವರ್ಮೆಂಟ್ ಎಸ್ಟಿಮೇಟ್ಸ್ ಪ್ರಕಾರ ಆನ್ಲೈನ್ ರಿಯಲ್ ಮನಿ ಗೇಮಿಂಗ್ ನಿಂದ ಸುಮಾರು 45 ಕ್ರೋರ್ಸ್ ಅಂದ್ರೆ ಈ ಜನರು ಆನ್ಯುಲಿ ನೀವು ನೋಡಿದಾಗ 20,000 ಕೋಟಿ ರೂಪೀಸ್ ನ ಕಳೆದುಕೊಳ್ಬಹುದಾಗಿತ್ತು ಕೂಡ. ಈ ಪರ್ಸನಲ್ ಲಾಸಸ್ ಅಲ್ಲದೆ ಗವರ್ಮೆಂಟ್ ಏನ್ ಮಾಡ್ತು, ಈ ಪ್ಲಾಟ್ಫಾರ್ಮ್ಸ್ ಮೂಲಕ ನ್ಯಾಷನಲ್ ಥ್ರೆಟ್ ಬಗ್ಗೆನೂ ಕೂಡ ಕನ್ಸರ್ನ್ಸ್ ಅನ್ನ ತೋರಿಸ್ತಿದೆ. ಅಂದ್ರೆ ಇಡೀ ದೇಶಕ್ಕೆ ಅಪಾಯ ಇದೆ ಅಂತ. ಇನ್ನು ಗವರ್ಮೆಂಟ್ ಅಫಿಷಿಯಲ್ಸ್ ನಂಬೋದ್ರ ಪ್ರಕಾರ ಈ ಪ್ಲಾಟ್ಫಾರ್ಮ್ಸ್ ಮೂಲಕ ಜನರು ಏನ್ ಮಾಡ್ತಿದ್ದಾರೆ, ಫ್ರಾಡ್ ಮತ್ತೆ ಮನಿ ಈ ಒಂದು ಲಾಂಡ್ರಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೆಚ್ಚಿನ ಈ ಒಂದು ಆನ್ಲೈನ್ ರಿಯಲ್ ಮನಿ ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಅನ್ನು ನೀವು ನೋಡಿದಾಗ ಆಫ್ ಶೋರ್ ಅಥವಾ ಈ ಒಂದು ಇಂಟರ್ನ್ಯಾಷನಲ್ ಟೆರಿಟರೀಸ್ ಅಲ್ಲಿ ಜಾಸ್ತಿ ನಡೆಯುತ್ತೆ. ಇದಕ್ಕೋಸ್ಕರ ಈ ಪ್ಲಾಟ್ಫಾರ್ಮ್ಸ್ ನಾವು ನೋಡಿದಾಗೂ ಕೂಡ ರೆಗ್ಯುಲೇಟ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ಬೋದು. ಸರ್ಕಾರ ಇದನ್ನ ಒಂದು ಸೋಷಿಯಲ್ ಡಿಸಿಷನ್ ಅಂತ ಹೇಳಿದೆ. ಇದರಿಂದ ಅವರು ಭಾರತದ ನಾಗರಿಕರನ್ನ ಏನ್ ಮಾಡ್ತಿದ್ದಾರೆ, ಪೊಟೆನ್ಷಿಯಲ್ ಲಾಸ್ ಇಂದ ರಕ್ಷಣೆ ಮಾಡ್ತಿದ್ದಾರೆ. ಈ ಬ್ಯಾನ್ ಇಂದ ಸರ್ಕಾರಕ್ಕೆ 15ರಿಂದ 20,000 ಕೋಟಿ ರೂಪೀಸ್ ಅಂದ್ರೆ ಟ್ಯಾಕ್ಸ್ ರೆವಿನ್ಯೂ ಲಾಸ್ ಆಗ್ತಿದೆ. ಆದ್ರೂ ಸರ್ಕಾರ ಇದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾಲ್ಕುಲೇಟೆಡ್ ಡಿಸಿಷನ್ ಅಂತ ಹೇಳಿದೆ. ಎಲ್ಲದಕ್ಕಿಂತ ಒಳ್ಳೇದು ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಕೂಡ ಪ್ರೊಟೆಕ್ಟ್ ಆಗ್ತಾ ಇದೆ. ಆದ್ರೆ ಕಂಪನೀಸ್ಗೆ ಇದು ಒಂದು ಪ್ರಾಬ್ಲಮ್ ಕೂಡ. Dream11 ಫೈನಾನ್ಷಿಯಲ್ ಇಯರ್ 23 ನೀವು ನೋಡಿದಾಗ 6,000 ಕೋಟಿ ರೂಪೀಸ್ ರೆವಿನ್ಯೂನ ಜನರೇಟ್ ಮಾಡಿತ್ತು. ಇದರಲ್ಲಿ ಒಂದು 2/3 ಕಾಂಟ್ರಿಬ್ಯೂಷನ್ ರಿಯಲ್ ಮನಿ ಗೇಮಿಂಗ್ ಆಗಿತ್ತು ಕೂಡ. ಆದ್ರೆ ಈ ಬಿಲ್ ಪಾಸ್ ಆದ ನಂತರ ಕಂಪನಿ ಏನ್ ಮಾಡ್ತು, ಈ ರಿಯಲ್ ಮನಿ ಸೆಗ್ಮೆಂಟ್ ಅನ್ನ ಬ್ಯಾನ್ ಮಾಡಿದೆ ಅಂತ ಹೇಳ್ತಿರೋದು. ಅಂದ್ರೆ ಕಂಪನಿ ಒಂದು ಇಂಡಿಯನ್ ಕ್ರಿಕೆಟ್ ಟೀಮ್ ನಿಂದ ತನ್ನ ಒಂದು ಸ್ಪಾನ್ಸರ್ಶಿಪ್ ಕೂಡ ವಿಡ್ರಾ ಮಾಡ್ಕೊಳ್ತು. ಈ ಸ್ಪಾನ್ಸರ್ಶಿಪ್ ನ ನಾವು ನೋಡಿದಾಗ 2026 ನಡಿಬೇಕಾಗಿದ್ದ ಅಂದ್ರೆ 358 ಕ್ರೋರ್ಸ್ ರೂಪೀಸ್ ನ ಕಾಂಟ್ರಾಕ್ಟ್ ಆಗಿತ್ತು ಕೂಡ. ಪ್ರೋಬೋ ತನ್ನ ಪ್ಲಾಟ್ಫಾರ್ಮ್ ನಲ್ಲಿ ಮನಿ ರೀಚಾರ್ಜ್ ಕೂಡ ಬಂದ್ ಮಾಡ್ಕೊಂಡಿದೆ. ಮತ್ತೆ ಕಂಪನಿನಲ್ಲಿ ನೀವು ನೋಡಿದಾಗ ಭಾರತದಲ್ಲಿ ತನ್ನ ಒಂದು ಆಪರೇಷನ್ಸ್ ಅನ್ನ ಬಂದ್ ಮಾಡಬೇಕು ಅಂತ ಹೊರಟಿದೆ ಕೂಡ. ಗೇಮ್ಸ್ 24/7, ಮೊಬೈಲ್ ಪ್ರೀಮಿಯರ್ ಲೀಗ್, ವಿನ್ಸೋ ಮತ್ತೆ ಝೂಪಿನ್ ಅಂತಹ ಕಂಪನೀಸ್ ಕೂಡ ಸಿಮಿಲರ್ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾ ಇದೆ. ಮೂನ್ಶೈನ್ ಟೆಕ್ನಾಲಜೀಸ್ ನ ಈ ಒಂದು ಪೋಕರ್ ಬಾಜಿ ನೀವು ನೋಡಿದಾಗ ಇದರಲ್ಲಿ ನಜಾರಾ ಟೆಕ್ನಾಲಜೀಸ್ $122 ಮಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಿತ್ತು. ಪೋಕರ್ ಬಾಜಿ ಕೂಡ ತನ್ನ ರಿಯಲ್ ಮನಿ ಆಪರೇಷನ್ಸ್ ನ ನಿಲ್ಲಿಸಿದೆ. ನಜಾರಾ ಟೆಕ್ನಾಲಜೀಸ್ ನ CEO ನಿತೇಶ್ ಮೀಟರ್ಸೆನ್ ಹೇಳೋ ಪ್ರಕಾರ ಇದರಿಂದ ಕಂಪನಿಯ ರೆವಿನ್ಯೂ ನೀವು ನೋಡಿದಾಗ ಅಥವಾ ಎಬಿಟಾ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಂಪನಿ ಏನ್ ಮಾಡ್ತಿದೆ, ಮೂನ್ಶೈನ್ ಟೆಕ್ನಾಲಜೀಸ್ ನ ರೆವಿನ್ಯೂ ಏನಿದೆ ಅಲ್ವಾ ಅದನ್ನ ಪ್ರೀಮಿಯರ್ ಆಗಿ ಕನ್ಸಾಲಿಡೇಟ್ ಮಾಡೋದೇ ಇಲ್ಲ ಅಂತ ತೋರಿಸ್ತಾ ಇರೋದು. ಪೋಕರ್ ಬಾಜಿ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ ಮತ್ತೆ ಟೆಕ್ ಲೈಸೆನ್ಸಿಂಗ್ ಮೇಲೆ ಫೋಕಸ್ ಮಾಡ್ತಿದೆ ಕೂಡ. ಈ ಗೇಮ್ಸ್ ಬ್ಯಾನ್ ಆಗೋದ್ರಿಂದ ಅಡ್ವರ್ಟೈಸರ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀಳುತ್ತೆ. ಇಂಡಸ್ಟ್ರಿ ಸೋರ್ಸಸ್ ಪ್ರಕಾರ ಈ ಶಾರ್ಟ್ ಟರ್ಮ್ ನಲ್ಲಿ ಹಬ್ಬ ಆಗಿರ್ಬೋದು ಮತ್ತೆ ಸ್ಪೋರ್ಟ್ಸ್ ಅಡ್ವರ್ಟೈಸಿಂಗ್ ಸ್ಪೆಂಡ್ಸ್ ಗಳು ಏನೆಲ್ಲ ಇರುತ್ತೆ ಅದರಿಂದ ನಾವು ನೋಡಿದಾಗ 500ರಿಂದ 600 ಕೋಟಿ ರೂಪೀಸ್ ಕಡಿಮೆ ಆಗತ್ತೆ ಅಂತ ಹೇಳಿರೋದು. ಇನ್ನು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ನೀವು ನೋಡಿದಾಗ 18ರಿಂದ 20,000 ಕೋಟಿ ರೂಪೀಸ್ ನವರೆಗೂ ಕೂಡ ತಲುಪೋದು. ಇನ್ನು EY ಪ್ರಕಾರ ಲೀಡರ್ ಆಫ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಸೆಕ್ಟರ್ ನ ನೋಡಿದಾಗೂ ಕೂಡ ಆಶಿಶ್ ಪೇರ್ವಾಲ್ ಹೇಳೋ ಪ್ರಕಾರ ರಿಯಲ್ ಮನಿ ಗೇಮಿಂಗ್ ಆಡ್ಸ್ ಬ್ಯಾನ್ ಆಗೋದ್ರಿಂದ ಈ ಒಂದು ಟೋಟಲ್ ಆಡ್ ಸ್ಪೆಂಡ್ಸ್ ಮೇಲೆ 8ರಿಂದ 10% ಆನ್ಯುವಲ್ ಇಂಪ್ಯಾಕ್ಟ್ ಆಗ್ಬೋದು. ಗೇಮಿಂಗ್ ಕಂಪನೀಸ್ ನಾವು ನೋಡಿದಾಗ ಸ್ಪೋರ್ಟ್ಸ್ ಸೆಗ್ಮೆಂಟ್ ಅಲ್ಲಿ ಲಾರ್ಜೆಸ್ಟ್ ಅಡ್ವರ್ಟೈಸರ್ಸ್ ಗಳಿದ್ದಾರೆ. ಅಂದ್ರೆ ಅವರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಇಂದ ದುಡ್ಡು ಮಾಡ್ತಿರೋದು ಅಂತ. ಇನ್ನೊಂದು ಜನವರಿಯಿಂದ ನಾವು ನೋಡಿದಾಗ ಜೂನ್ 2025 ಪೀರಿಯಡ್ ನಲ್ಲಿ ಝೂಪಿಯ ಈ ಒಂದು ಕ್ಯಾಶ್ ಗ್ರೇಲ್ ಅಡ್ವರ್ಟೈಸ್ಮೆಂಟ್ಸ್ ಒಂದು ವಾಲ್ಯೂಮ್ಸ್ ನಲ್ಲೂ ಕೂಡ 47% ಕಾಂಟ್ರಿಬ್ಯೂಟ್ ಮಾಡಿತ್ತು.
ಮತ್ತೆ ವಿನ್ಝೋನ ನಾವು ನೋಡಿದಾಗ ಈ ಗೇಮ್ಸ್ ನ 22% ಕಾಂಟ್ರಿಬ್ಯೂಟ್ ಆಗಿದೆ. ಈ ಬ್ಯಾನ್ ನ ಇಂಪ್ಯಾಕ್ಟ್ ಈ ಇಂಡಸ್ಟ್ರಿಯ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮೇಲೂ ಕೂಡ ಆಗ್ತಿದೆ, ಅಂದ್ರೆ ನಮ್ಮಂತ ನಿಮ್ಮಂತ ಪಬ್ಲಿಕ್ ಮೇಲೆ ಆಗ್ತಿದೆ ಅಂತ. ಇನ್ನು ಇಂಡಿಯನ್ ರಿಯಲ್ ಮನಿ ಗೇಮಿಂಗ್ ಇಂಡಸ್ಟ್ರಿನ ನಾವು ನೋಡಿದಾಗ ಸುಮಾರು 2 ಲಕ್ಷ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಜಾಬ್ಸ್ ಏನಿದೆ ಅದನ್ನು ಕೂಡ ಸಪೋರ್ಟ್ ಮಾಡ್ತಿತ್ತು. ಇನ್ನು ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಇರುವಂತಹ ಎಲ್ಲ ಇನ್ಫ್ಲುಯೆನ್ಸರ್ಸ್ ನೀವು ನೋಡಿದಾಗ ಈ ಕಂಪನೀಸ್ ನ ಮಾರ್ಕೆಟಿಂಗ್ ಬಡ್ಜೆಟ್ ನಿಂದ 20-30% ಜಾಸ್ತಿ ದುಡ್ಡನ್ನ ಮಾಡ್ತಿದ್ರು. ಆದ್ರೆ ಈಗ ಅವರ ಇನ್ಕಮ್ ಸೋರ್ಸಸ್ ಕೂಡ ಅನ್ಸ್ಟೇಬಲ್ ಆಗೋಗಿದೆ. ಈ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಫ್ಲೋ ಕೂಡ ನಿಂತು ಹೋಗಿದೆ ಅಂತ ಹೇಳ್ಬೋದು. ಜೂನ್ 2022 ಇದ್ದ 25,000 ಕೋಟಿ ರುಪೀಸ್ ನ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಗ ಬಹುಶಃ ಲಾಸಸ್ ನ ಫೇಸ್ ಮಾಡಬಹುದು. ಇನ್ನೊಂದ್ ಕಡೆ ಇಂಡಸ್ಟ್ರಿ ಅಸೋಸಿಯೇಷನ್ಸ್ ನೋಡಿ ಈ ಬ್ಯಾನ್ ಅನ್ನ ಅಪೋಸ್ ಮಾಡುತ್ತೆ ಕೂಡ. ಅಂದ್ರೆ AIGF ಇದನ್ನ ನಾವು ನೋಡಿದಾಗ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ ಹೇಳ್ತೀವಿ, EGF ಅಂತ ಅಂದ್ರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಹೇಳ್ತೀವಿ, ಮತ್ತೆ EIFS ಅಂತ ಅಂದ್ರೆ ಫೆಡರೇಷನ್ ಆಫ್ ಇಂಡಿಯಾ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಈ ಬ್ಯಾನ್ ವಿರುದ್ಧ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದೆ. ಅವ್ರು ಹೇಳೋ ಪ್ರಕಾರ ಈ ಬ್ಯಾನ್ ಒಂದು ಲೆಜಿಟಿಮೇಟ್ ಜಾಬ್ ಕ್ರಿಯೇಟಿಂಗ್ ಇಂಡಸ್ಟ್ರಿಯನ್ನ ಮುಗಿಸ್ಬಿಡತ್ತೆ ಅಂತ. ಹಾಗೇನೆ ಅವ್ರು ಏನ್ ಹೇಳ್ತಿದ್ದಾರೆ, ಈ ಬ್ಯಾನ್ ಇಂದ ಇಂಡಿಯನ್ ಸಿಟಿಸನ್ಸ್ ಮತ್ತೆ ಯೂಸರ್ಸ್ಗೂ ಕೂಡ ನಷ್ಟ ಆಗತ್ತೆ ಅಂತ ಹೇಳಿರೋದು. ಈ ಅಸೋಸಿಯೇಷನ್ ಪ್ರಕಾರ ನಾವು ನೋಡಿದಾಗ ಈ ಒಂದು ರಿಯಲ್ ಮನಿ ಗೇಮಿಂಗ್ ಬ್ಯಾನ್ ಇಂದ ಏನಾಗ್ತಿದೆ ಗೊತ್ತಾ, ಯೂಸರ್ಸ್ ಈಗ ಇಲ್ಲಿಗಲ್ ಮಾರ್ಕೆಟ್ ನೆಟ್ವರ್ಕ್ಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ, ಮತ್ತೆ ಆಫ್ ಶೋರ್ ಗ್ಯಾಮ್ಲಿಂಗ್ ವೆಬ್ಸೈಟ್ಸ್ ಗಳು ಕೂಡ ಜಾಸ್ತಿ ಆಗ್ತಿದೆ. ಜೊತೆಗೆ ರಿಸ್ಕಿ ಟೆಂಪರರಿ ಆಪರೇಟರ್ಸ್ ನಿಂದ ಲಾಸಸ್ ನ ಕೂಡ ಫೇಸ್ ಮಾಡಬಹುದು. ಲೀಗಲ್ ಚಾಲೆಂಜಸ್ ಕೂಡ ಪ್ರಿಪೇರ್ ಮಾಡಬೇಕಾಗುತ್ತೆ ನೋಡಿ. ಕೆಲವು ಇಂಡಸ್ಟ್ರಿ ಲಾಯರ್ಸ್ ನಂಬೋ ಪ್ರಕಾರ ಈ ಬ್ಯಾನ್ ಭಾರತದ ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ ನೀವು ನೋಡಿದಾಗ 19(1)G ಅನ್ನ ವೈಲೇಟ್ ಮಾಡುತ್ತೆ, ಮತ್ತೆ ಲೆಜಿಟಿಮೇಟ್ ಬಿಸ್ನೆಸ್ ಅನ್ನು ಕೂಡ ತಪ್ಪು ರೀತಿಯಲ್ಲಿ ನಡೆಯೋ ಹಾಗೆ ಮಾಡುತ್ತೆ. ಹಾಗೇನೆ ಈ ಬ್ಯಾನ್ ಇಂದ ಅಫೆಕ್ಟೆಡ್ ಆದ ಎಲ್ಲಾ ಕಂಪನೀಸ್ ಗಳು ಕೂಡ ಈ ಒಂದು ಎಕ್ಸ್ಟೆನ್ಷನ್ ಪ್ರಾಡಕ್ಟ್ಸ್ ನ ಜಾಸ್ತಿ ತೀವ್ರ ಮಾಡತ್ತೆ ಅಂತ. ಅಂದ್ರೆ ಇಲ್ಲಿಗಲ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅಂದ್ರೆ ನೀವೀಗ ಪ್ಲೇಯರ್ಸ್ ನ ತಗೊಳ್ಳಿ, ನಿಜವಾದ ಹಣ ಹಾಕದೆ ಏನ್ ಮಾಡ್ತಾರೆ, ಗೇಮ್ಸ್ ಆಡಬಹುದಾದ ಪ್ಲಾಟ್ಫಾರ್ಮ್ಸ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಇನ್ನು ಕಂಪನೀಸ್ ಈ ಪ್ಲಾಟ್ಫಾರ್ಮ್ ಅನ್ನ ಇದಾದ ಮೇಲೆ ಆಡ್ಸ್ ಮತ್ತೆ ಸಬ್ಸ್ಕ್ರಿಪ್ಷನ್ಸ್ ಮೂಲಕ ಮಾನಿಟೈಸ್ ಮಾಡಬಹುದು. ಕೆಲವು ಕಂಪನೀಸ್ ಈ ಬ್ಯಾನ್ ನ ಏನ್ ಮಾಡುತ್ತೆ, ಈ ಸ್ಪೋರ್ಟ್ಸ್ ಎಕ್ಸಾಮ್ಷನ್ ಮುಖಾಂತರ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಇನ್ನು ಕಂಪನೀಸ್ ನೀವು ನೋಡಿದಾಗ ಟೂರ್ನಮೆಂಟ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಹಾಗೆ ಗೇಮಿಂಗ್ ಎಜುಕೇಶನ್ ಇನಿಷಿಯೇಟಿವ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಸಹ ಪ್ಲಾನ್ ಮಾಡ್ಕೊಳ್ತಿದೆ. ಇನ್ನೊಂದ್ ಕಡೆ ಕಂಪನೀಸ್ ಏನ್ ಮಾಡ್ತಿದೆ, ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ ಮೂಲಕ ಸರ್ವೈವ್ ಮಾಡಬೇಕು ಅಂದ್ರೆ ಬದುಕಬೇಕು ಅಂತ ಹೇಗೋ ಪ್ರಯತ್ನ ಪಡ್ತಿದೆ. ಹಾಗೇನೆ ಇಂಡಸ್ಟ್ರಿ ಎಸ್ಟಿಮೇಟ್ಸ್ ಪ್ರಕಾರ ನಾವು ನೋಡೋದಾದ್ರೆ ಪ್ಲೇಯರ್ಸ್ ಫಾರಿನ್ ಪ್ಲಾಟ್ಫಾರ್ಮ್ಸ್ಗೆ ಶಿಫ್ಟ್ ಆಗೋದ್ರಿಂದ $4 ಬಿಲಿಯನ್ ಗಿಂತ ಹೆಚ್ಚು GST ಕೂಡ ಲಾಸ್ ಆಗ್ಬೋದು. ಕೆಲವು ಗೇಮಿಂಗ್ ಕಂಪನೀಸ್ ನಾವು ನೋಡಿದಾಗ ತಮ್ಮ ಆಪರೇಷನ್ಸ್ ಇರುತ್ತೆ ಅಲ್ವಾ, ಅದನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಲಂಡನ್ ಅಂದ್ರೆ UK ಹಾಗೆ ಸ್ವೆಡನ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಈ ರೀಜನ್ಸ್ ನ ರೆಗ್ಯುಲೇಷನ್ಸ್ ಯಾವಾಗ್ಲೂ ಕೂಡ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಬಗ್ಗೆ ನಾವು ಹೇಳೋದಾದ್ರೆ ಭಾರತದ ಈ ಒಂದು ರಿಯಲ್ ಮನಿ ಗೇಮಿಂಗ್ ಕಡೆಗಿನ ಅಪ್ರೋಚ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಈಗ ತುಂಬಾ ಡೆವಲಪ್ಡ್ ಆಗಿರೋ ಕಂಟ್ರೀಸ್ ಗಳು ಏನ್ ಮಾಡುತ್ತೆ ಗೊತ್ತಾ, ಈ ಗೇಮ್ಸ್ ಅನ್ನ ಬ್ಯಾನ್ ಮಾಡೋ ಬದಲು ರೆಗ್ಯುಲೇಟೆಡ್ ಪರ್ಮಿಷನ್ ಬೇಸ್ಡ್ ಮಾಡೆಲ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಜಾಸ್ತಿ ಟ್ಯಾಕ್ಸ್ ನಾವು ಯಾವ ರೀತಿ ಜನರೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳುತ್ತೆ. ಈಗ UK ನಲ್ಲಿ ನೋಡಿ, ಅಲ್ಲಿ ಸ್ಟ್ರಿಕ್ಟ್ ಅಡ್ವರ್ಟೈಸಿಂಗ್ ರೂಲ್ಸ್ ಗಳಿರುತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಮತ್ತೆ ಆಪರೇಟರ್ ಲೈಸೆನ್ಸ್ ಲಾಸ್ ಕೂಡ ಇರುತ್ತೆ. ನೀವೇನಾದ್ರೂ ಇಂಥ ಗೇಮ್ಸ್ ನ ಆಡ್ಬೇಕು ಅಂತಂದ್ರೆ ಆಡ್ಕೊಳ್ಬಹುದು, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇರೋದೇ ಇಲ್ಲ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಲೈಸೆನ್ಸಿಂಗ್ ಕರೆಕ್ಟ್ ಆಗಿರ್ಬೇಕಾಗತ್ತೆ. ಈ ಇಂಡಸ್ಟ್ರಿಯ ಪ್ಲೇಯರ್ಸ್ ನಾವು ನೋಡೋದಾದ್ರೂ ಕೂಡ ಈ ರೆಗ್ಯುಲೇಷನ್ಸ್ ಅಡಿಯಲ್ಲಿ ಆಪರೇಟ್ ಮಾಡಬಹುದು. ಇನ್ನು EU ಮೆಂಬರ್ ಸ್ಟೇಟ್ಸ್ ನಾವು ನೋಡಿದಾಗ ಈ ಒಂದು ಸ್ಪೆಸಿಫಿಕ್ ರೂಲ್ಸ್ ಮೇಲೆ ಫೋಕಸ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಪ್ಲಾಟ್ಫಾರ್ಮ್ಸ್ ಬ್ಯಾನ್ ಮಾಡೋದ್ರ ಮೇಲೆ ಖಂಡಿತವಾಗ್ಲೂ ಇರೋದಿಲ್ಲ. ಇನ್ನು ಅಮೆರಿಕದಲ್ಲಿ ನಾವು ನೋಡಿದಾಗ ಪ್ರತಿ ಸ್ಟೇಟ್ ಕೂಡ ಗ್ಯಾಮ್ಲಿಂಗ್ ಮತ್ತೆ ರಿಯಲ್ ಮನಿ ಗೇಮಿಂಗ್ಗೋಸ್ಕರನೇ ಯುನೀಕ್ ಅಪ್ರೋಚ್ ಅನ್ನ ಹೊಂದಿದೆ. ಅಲ್ಲಿ ಬ್ಯಾನ್ಸ್ ಬದಲಿಗೆ ಏನ್ ಮಾಡ್ತಾರೆ ಗೊತ್ತಾ, ಸ್ಟ್ರಾಂಗ್ ರೆಗ್ಯುಲೇಷನ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಹಾಗಾಗಿ ಭಾರತದ ರಿಯಲ್ ಮನಿ ಗೇಮಿಂಗ್ ರಿಲೇಟೆಡ್ ಈ ಒಂದು ಲಾಸ್ ಬೇರೆ ಆಗಿದೆ ಅಂತ ಹೇಳ್ಬೋದು, ಆದ್ರೆ ಅವು ತಪ್ಪಲ್ಲ. ಇನ್ನು ಭಾರತದ ಫೈನಾನ್ಷಿಯಲ್ ಎನ್ವೈರನ್ಮೆಂಟ್ ನಾವು ನೋಡಿದಾಗ ಈ ಡೆವಲಪ್ಡ್ ಕಂಟ್ರೀಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕೂಡ. ಹಾಗಾಗಿ ಭಾರತದ ಈ ಒಂದು ಜನಸಂಖ್ಯೆ ಏನಿದೆ ಇದ್ರ ಮೇಲೆ ಅಂದ್ರೆ ಹುಷಾರಾಗಿರ್ಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಈ ರೀತಿ ಪ್ರೊಟೆಕ್ಷನಿಸ್ಟ್ ಮೆಜರ್ಸ್ ನ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಇನ್ನು ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಏನಿರುತ್ತೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಹೆಚ್ಚಾಗಿರುತ್ತೆ. ಅಲ್ಲಿ ಈ ಗೇಮ್ಸ್ ಆಪರೇಟ್ ಮಾಡೋದು ಈಗ ದೊಡ್ಡ ಪ್ರಾಬ್ಲಮ್ಮೇ ಅಲ್ಲ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇನ್ನೂ ಜಾಸ್ತಿ ಇಲ್ಲ, ಜನಸಂಖ್ಯೆ ಜಾಸ್ತಿ ಇದೆ, ಹಾಗೇನೆ ಬಹಳ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ಗಳು ದೊಡ್ಡದಾಗಿ ಕಾಣುತ್ತೆ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ರಕ್ಷಣೆಯ ಒಂದು ಸ್ಟೆಪ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಇನ್ನು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲದೆ ಇರೋದ್ರಿಂದ ನಾವು ನೋಡಿದಾಗ ಜನರು ಹಲವು ಬಾರಿ ಈ ಗೇಮ್ಸ್ ಗಳನ್ನ ಏನ್ ಮಾಡ್ತಾರೆ, ಒಂದು ಲಕ್ ನ ಟ್ರೈ ಮಾಡೋ ರೀತಿ ಜಾಸ್ತಿ ಇದರಲ್ಲಿ ಅವರನ್ನ ಅವರು ಅಳವಡಿಸ್ಕೊಳ್ತಾರೆ. ಇದೇನಾದ್ರೂ ಲಾಸ್ ಆಯ್ತು ಅಂತಂದ್ರೆ ಇದರಿಂದ ಪ್ರಾಣ ತೆಗೆದುಕೊಳ್ಳುವಂತಹ ಸಂದರ್ಭ ಕೂಡ ಜಾಸ್ತಿ ಇರತ್ತೆ.
ಬೇಸಿಕ್ಲಿ ಹೇಳ್ಬೇಕು ಅಂತಂದ್ರೆ ಈ ಪ್ಲಾಟ್ಫಾರ್ಮ್ಸ್ ನಿಂದ ಹಣ ಗೆಲ್ಲೋದ್ರ ಬದಲು ಇನ್ನೂ ಹಣ ಹೆಚ್ಚಾಗಿ ಕಳ್ಕೊಳ್ಳುವಂತಹ ಸಿಚುವೇಶನ್ಸೇ ಬರ್ತಾ ಇದೆ. ಈ ಸ್ಪೋರ್ಟ್ಸ್ ಇನ್ನೂ ಕೂಡ ಬ್ಯಾನ್ ಆಗಿಲ್ಲ. ಹಾಗೆ ಈ ಸೆಗ್ಮೆಂಟ್ ಅನ್ನ ನಾವು ನೋಡಿದಾಗ ಗ್ಯಾಮ್ಲಿಂಗ್ ಜೊತೆ ಜೋಡಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಈ ಸ್ಪೋರ್ಟ್ಸ್ ಸೆಗ್ಮೆಂಟ್ ನಲ್ಲಿ ಜಾಸ್ತಿ ಆಪರ್ಚುನಿಟೀಸ್ಗಳಿದೆ. ಭಾರತದಲ್ಲಿ 500 ಮಿಲಿಯನ್ಸ್ಗಿಂತ ಹೆಚ್ಚು ಗೇಮರ್ಸ್ ಕೂಡ ಇದ್ದಾರೆ. ಈ ಗೇಮರ್ಸ್ ಮೂಲಕ ಭಾರತ 2027ರಲ್ಲಿ ಅಂದ್ರೆ ಈ ಸ್ಪೋರ್ಟ್ಸ್ ಒಲಿಂಪಿಕ್ಸ್ ನಲ್ಲಿ ತನ್ನ ಹೆಸರನ್ನ ಕೂಡ ಮಾಡಬಹುದು. ಈ ಸ್ಪೋರ್ಟ್ಸ್ ಕಂಪನಿ ನಾವು ನೋಡಿದಾಗ ಜೆಟ್ ಸಿಂಥಸಿಸ್ ನ ಫೌಂಡರ್ ಮತ್ತೆ ಸಿಇಒ ಆದ ನವೀನ್ ರಜನ್ ಹೇಳೋ ಪ್ರಕಾರ ಈ ಒಂದು ಸ್ಪಾನ್ಸರ್ಶಿಪ್ಸ್, ಮೀಡಿಯಾ ರೈಟ್ಸ್ ಮತ್ತೆ ಟೂರ್ನಮೆಂಟ್ಸ್ ಮೂಲಕ ಜನರೇಟ್ ಆದ ರೆವಿನ್ಯೂ ಏನಾಗ್ತದೆ ಅಂದ್ರೆ ಅದನ್ನ ಗ್ಯಾಂಬ್ಲಿಂಗ್ ರೆವಿನ್ಯೂಗಿಂತ ಜಾಸ್ತಿ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡಬೇಕು ಅಂತ ಅವ್ರು ಹೇಳ್ತಿರೋದು. ಆದ್ರೆ ಭಾರತದ ಈ ಸ್ಪೋರ್ಟ್ಸ್ ಇಂಡಸ್ಟ್ರಿ ಇನ್ನೂ ಕೂಡ ರೆವಿನ್ಯೂ ಟರ್ಮ್ಸ್ ನಲ್ಲಿ ಜಾಸ್ತಿ ಹೊಸದು ಅಂತ ಹೇಳ್ಬೋದು ಮತ್ತೆ ತುಂಬಾ ಚಿಕ್ಕದಾಗಿದೆ ಕೂಡ. ಈ ಪೊಟೆನ್ಷಿಯಲ್ ಅನ್ಲಾಕ್ ಮಾಡೋದಕ್ಕೆ ನಮ್ಮ ಒಂದು ಭಾರತದ ಜನಸಂಖ್ಯೆಯಲ್ಲಿ ಈ ಸ್ಪೋರ್ಟ್ಸ್ ಮತ್ತೆ ಗ್ಯಾಮ್ಲಿಂಗ್ ನಡುವಿನ ಡಿಫ್ರೆನ್ಸಸ್ ಅನ್ನ ಖಂಡಿತವಾಗ್ಲೂ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ? ಈ ಬ್ಯಾನ್ ಇಂಡಿಯನ್ ಪಾಪ್ಯುಲೇಷನ್ ಅನ್ನ ಗ್ಯಾಮ್ಲಿಂಗ್ ಮತ್ತೆ ಬೆಟ್ಟಿಂಗ್ ನಂತಹ ರಿಸ್ಕಿ ಆಕ್ಟಿವಿಟೀಸ್ ನ ಅಂದ್ರೆ ಫೈನಾನ್ಷಿಯಲ್ ಥ್ರೆಟ್ಸ್ ಏನಿರುತ್ತೆ ಅದರಿಂದ ರಕ್ಷಿಸಬಹುದಾ? ಭಾರತದಲ್ಲಿ ಗೇಮಿಂಗ್ ಮತ್ತೆ ಈ ಸ್ಪೋರ್ಟ್ಸ್ ನ ಇಂಡಸ್ಟ್ರೀಸ್ ಜಾಸ್ತಿ ಬೆಳಿಬಹುದಾ? ನಿಮ್ಮ ಒಪಿನಿಯನ್ ಏನು, ವ್ಯೂಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನಮಗೆ ನೀವು ತಿಳಿಸಬಹುದು. ಆ ಒಂದು ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ಡ್ ಆದ ವಿಡಿಯೋ ಮುಂದೆ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ ಸೈನಿಂಗ್ ಆಫ್. ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.